Hello everyone, welcome back to the channel after a long time. ಓಕೆ, ಇವತ್ತು ಒಂದು ಸಿಂಪಲ್ ರೆಸಿಪಿ, ಸಿಂಪಲ್ಲಾಗಿ ಒಂದು ಮೊಸರನ್ನ ಮಾಡೋಣ. ಸಾಮಾನ್ಯವಾಗಿ ಮೊಸರು ಅನ್ನ ಮಿಕ್ಸ್ ಮಾಡ್ಕೊಂಡು ತಿಂದರೆ ಮೊಸರನ್ನ, ಬಟ್ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಇರಲಿ, ರುಚಿಯಾಗಿರಲಿ ಅಂತ ಒಂದು ಒಗ್ಗರಣೆ ಟಚ್ ಕೊಟ್ಟಿದ್ದೀನಿ. ಸೊ ಒಂದು ಕಡಾಯಿಗೆ ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಬಿಸಿ ಆದಮೇಲೆ ಒಗ್ಗರಣೆಗೆ ಸಾಮಾನ್ಯವಾಗಿ ಸಾಸಿವೆ, ಜೀರಿಗೆ, ಕರಿಬೇವು, 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನಬೇಳೆ, ಒಂದು 8-10 ಗೋಡಂಬಿನ ಹಾಕಿ ಫ್ರೈ ಮಾಡ್ಕೋಬೇಕು. ಗೋಡಂಬಿ ಆಪ್ಷನಲ್, ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಂತರ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನ್ಕಾಯಿ, ಒಂದು 2 ರೆಕ್ಕೆ ಕರಿಬೇವಿನ ಸೊಪ್ಪನ್ನ ಹಾಕಿ ಫ್ರೈ ಮಾಡಿ, ನಂತರ ಒಂದು 3 ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿನ ಸೇರಿಸ್ಕೊಂಡು, ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ, ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು, ಲಾಸ್ಟಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸಿ ಮಿಕ್ಸ್ ಮಾಡಿ ಅದನ್ನು ತಣ್ಣಗಾಗಿ ಬಿಟ್ಬಿಡಬೇಕು. ಈ ಕಡೆ ಮೊಸರು, ಗಟ್ಟಿ ಮೊಸರು ತೊಗೊಳ್ಳಿ, ಆದಷ್ಟು ಫ್ರೆಶ್ ಮೊಸರನ್ನ ತೊಗೊಳ್ಳಿ. ಇದು ಎಸ್ಟರ್ಡೇ ರಾತ್ರಿಯೇ ಮಾಡಿಟ್ಟಿರುವಂಥ ಫ್ರೆಶ್ ಮೊಸರು. ಸೊ ನಾನು ಬೆಳಗ್ಗೆನೇ ಅದನ್ನು ಮೊಸರನ್ನ ಮಾಡ್ತಾಯಿದ್ದೀನಿ. ಗಟ್ಟಿ ಹಾಲನ್ನ ಕೆನೆಭರಿತವಾಗಿ ಕಾಯಿಸಿ ಹಾಕಿದ್ರೆ ಮೊಸರು ಕೂಡ ತುಂಬ ರುಚಿಯಾಗಿರುತ್ತೆ, ಗಟ್ಟಿಯಾಗಿರುತ್ತೆ. ಸೊ ಈ ಕಡೆ ಒಗ್ಗರಣೆ ತಣ್ಣಗಾದಮೇಲೆ ನಾವು ಮೊಸರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ ಫೈನಲಾಗಿ ರೈಸ್ನ ಸೇರಿಸ್ಕೊಳ್ಳೋದು. ಬಿಸಿ ಅನ್ನ ಮಾಡಿದ್ರೂ ಪರವಾಗಿಲ್ಲ, ಬಿಸಿ ಅನ್ನನ ತಣ್ಣಗೆ ಮಾಡಿ ಆರಿಸ್ಬಿಟ್ಟು ಆಮೇಲೆ ಸೇರಿಸ್ಕೊಳ್ಳಿ. ಬಿಸಿಯಾಗಿ ಸೇರಿಸ್ಕೊಂಬಿಟ್ರೆ ಮೊಸರನ್ನೆಲ್ಲ ಬೇಗ ಹೀರ್ಕೊಂಬಿಡುತ್ತೆ, ಅದು ರುಚಿ ಸ್ವಲ್ಪ ಅಷ್ಟು ಚೆನ್ನಾಗಿ ಬರೋಲ್ಲ. ಸೊ ಆದಷ್ಟು ತಣ್ಣಗಿರೋ ಅನ್ನ ಸೇರಿಸ್ಕೊಂಡ್ರೆ ರುಚಿ ಎಕ್ಸ್ಟ್ರಾ ಅಂತಲೇ ಹೇಳ್ಬೋದು. ಅದರಲ್ಲೂ ರಾತ್ರಿ ಮಿಕ್ಕಿರೋ ಅನ್ನಕ್ಕೆ ಈ ಥರ ಒಗ್ಗರಣೆ ಮಾಡ್ಕೊಂಡ್ರಂತೂ ಸೂಪರಾಗಿರುತ್ತೆ. ಅನ್ನ ವೇಸ್ಟ್ ಆಗುತ್ತೆ ಅನ್ನೋ ಬದಲು ಈ ಥರ ಒಗ್ಗರಣೆ ಮಾಡಿಕೊಂಡು ಟೇಸ್ಟಿಯಾಗಿ ತಿನ್ಬೋದು. ಫೈನಲ್ ಟಚಪ್ ಆಗಿ ಕೊತ್ತಂಬರಿ ಸೊಪ್ಪು, ದಾಳಿಂಬೆ ಹಣ್ಣನ್ನ ಬಿಡಿಸಿ ಹಾಕಿದ್ದೀನಿ. ಸೊ ಕಾಂಬೋ ಥರ ಇರಲಿ ಬೆಳಗಿನ ಬ್ರೇಕ್ಫಾಸ್ಟು ಅಂತ ಅದಕ್ಕೆ ಸೈಡಾಗಿ ಸ್ವಲ್ಪ ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ, ನಾರ್ಮಲ್ ಚಿತ್ರಾನ್ನನೇ. ಎರಡರ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಮನೇಲೆಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ, ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಆ ದಾಳಿಂಬೆ ಕಾಳೆಲ್ಲ ಸಿಗ್ತಾಯಿದ್ರೆ ಅವ್ರಿಗೆ ಇನ್ನೂ ಟೇಸ್ಟಿ ಅಂತ ಅನಿಸುತ್ತೆ. ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.